ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ಒಂದು ಕುಕ್ ಮಾಡಿದ್ದೆ, ಚಿಕನ್ ಕುಕ್ ಮಾಡೋದು. ಅದಕ್ಕೆ ಬಿಫೋರ್ ಮ್ಯಾಗಿ ಕುಕ್ ಮಾಡೋದು ಎಲ್ಲನೂ ಹಾಕಿದ್ದೆ. ವಿಡಿಯೋ ಎಲ್ಲ ಹೋಗ್ತಿದೆ. ಮೇ ಬಿ ಒಬ್ಬೊಬ್ಬರು ಕಮೆಂಟ್ ಮಾಡ್ತಿದ್ದೀರಾ. ಸೊ ಕಮೆಂಟ್ ಮಾಡಿರೋರಿಗೆ, ವಿಡಿಯೋ ನೋಡಿರೋರಿಗೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಗೊತ್ತಾ, ಇವತ್ತು ಮಂಡೇ, ಇವತ್ತು ಕೋರ್ಟ್ ಇತ್ತು. ಇವತ್ತಂದರೆ ತುಂಬ ತಲೆನೋಯ್ತಿದೆ, ಫುಲ್ಲು ತಲೆನೋಯ್ತಿದೆ ಗೊತ್ತಾ. ಹೊರಗೆ ಕುತ್ಕೊಂಡು ಟೆರೇಸ್ ಮೇಲೆ ಕುತ್ಕೊಂಡು ಇದ್ದೀನಿ ನಾನಿವಾಗ. ಏನಂದರೆ ನನಗೇನಂದರೆ ಟೆರೇಸ್ ಮೇಲೆ ಕುತ್ಕೊಳ್ಳೋಕೆ ತುಂಬ ಇಷ್ಟ. ಟೆರೇಸ್ ಮೇಲೆ ಕುತ್ಕೊಂಡು ಊಟ ಮಾಡೋಕ್ಕೂ ತುಂಬ ಇಷ್ಟ. ಏನಂದರೆ ಇಲ್ಲಿ ಹಿಂದ್ಗಡೆ ನಾನು ನೋಡಿದ್ನಲ್ವ, ಹಿಂದ್ಗಡೆ ಹೇಳಿದ್ನಲ್ವ, ಹೆವಿ ವೆಹಿಕಲ್ಸ್ ಹೋಗುತ್ತೆ. ನಿಮಗೆ ಹಾರ್ನ್ಸ್ ಕೇಳ್ತಾನೆ ಇರ್ಬೋದು ಅವಾಗವಾಗ. ಹೆವಿ ಹಾರ್ನ್ಸ್ ಅಂದರೆ ವೆಹಿಕಲ್ ಅಂದರೆ ಬೆಳಗ್ಗೆಯಿಂದ ಹೆವಿ ನೈಟು ಹೋಗ್ತಾನೆ ಇರುತ್ತೆ. ಏನು ಫುಲ್ಲು ವೆಹಿಕಲ್ಸ್ ಅಂದರೆ ವೆಹಿಕಲ್ಸ್ ಹೋಗ್ತಾನೆ ಇರುತ್ತೆ. ಎಷ್ಟು ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಸೊ ಇವಾಗಷ್ಟೇ ನಂದು ವರ್ಕೆಲ್ಲ ಮುಗಿಸ್ಬಿಟ್ಟು, ಸೊ ನಮ್ಮಮ್ಮ ಇವತ್ತು ಬಂದು ನನಗೆ ಒಂದು ಪೀಸು ಕೇಕ್ ಹಾಕ್ಕೊಟ್ಟಿದ್ದಾರೆ. ಸೊ ಅದು ತಿನ್ನಬೇಕಂತ. ಬಟ್ ನಾನು ಇವಾಗಷ್ಟೇ ನನ್ನ ಡಿನ್ನರ್ ಕಂಪ್ಲೀಟ್ ಆಯಿತು. ಸೊ ಇದು ಇರಲಿ, ಮತ್ತು ಹಸುವಾಗ ತಿಂತೀನಿ. ಬಟ್ ಅದಕ್ಕೆ ಮುಂಚೆ ಹೇಳುವಾಗ ಇವತ್ತು ಡೇ ಹೆಂಗಿತ್ತು ಗೊತ್ತಾ. ಅಯ್ಯೋ ತಲೆ ಹೆವಿ ನೋಯ್ತಿದೆ. ನಾನಿವತ್ತು COP ನಂದು ರಿಸೀವ್ ಮಾಡಿಕೊಂಡೆ. ಅಂದರೆ ನಂದು ಎನ್ರೋಲ್ಮೆಂಟ್ ಯಾವಾಗ ಆಗಿರೋದು ಗೊತ್ತಾ, 2025 ನಾನು AB ಕ್ಲಿಯರ್ ಮಾಡಿದೆ. AB ಕ್ಲಿಯರ್ ಆದಮೇಲೆ COP ಕೊಡ್ತಾರಂತೆ. ಬಟ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ COP ನಾವು ಅಪ್ಲೈ ಮಾಡಬೇಕಾ ಹಂಗೇನೋ ಕೊಡ್ತಾರಂತ. ಬಟ್ ನನ್ನ ಫ್ರೆಂಡ್ ಹೇಳಿದ್ರು. ನಾನು ಇವತ್ತೋಗಿ COP ಕಲೆಕ್ಟ್ ಮಾಡಿಕೊಂಡೆ. ನಂಗೆ ತುಂಬ ಖುಷಿಯಾಯಿತು. ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸು ನಾನು ಅಪ್ಲೈ ಮಾಡಬೇಕು ಆ ಥರ ಈ ಥರ ಅಂತ ಅಂದ್ಕೊಂಡಿದ್ದೆ. ಬಟ್ ಇನ್ ಕೇಸ್ ಫ್ರೆಂಡ್ ಏನಾದರೂ ಹೇಳಿಲ್ಲ ಅಂದರೆ ತಲೆ ಅಂತೂ ಹೆವಿ ನೋಯ್ತಿದೆ. ಫುಲ್ಲು ಡಿಪ್ರೆಷನ್ನು. ಇವತ್ತೊಂದು ನಂಗೆ ಇನ್ಸಿಡೆಂಟ್ ಆಯಿತು ಗೊತ್ತಾ. ನಂಗೆ ತುಂಬ ಬೇಜಾರಾಗ್ತಿದೆ. ಏನಂದರೆ ಈ ಜನ್ರೇಷನ್ ಯಾವ ಥರ ಜನ್ರೇಷನ್ ಅಂತಲೇ ಗೊತ್ತಿಲ್ಲ. ಲೇಡೀಸ್ಗೆ ಹೆಲ್ಪ್ ಮಾಡಲ್ಲ, ಜೆಂಟ್ಸಿಗೆ ಹೆಲ್ಪ್ ಮಾಡಲ್ಲ. ಅದೇ ಲೇಡೀಸ್ ಇದ್ದರೆ ಜೆಂಟ್ಸಿಗೆ ಹೆಲ್ಪ್ ಮಾಡ್ತಾರೆ, ಜೆಂಟ್ಸ್ ಇದ್ದರೆ ಲೇಡೀಸ್ ಹೆಲ್ಪ್ ಮಾಡ್ತಾರೆ. ಸೊ ಈ ಪಾರ್ಶಿಯಾಲಿಟಿ ಯಾಕಂತಲೇ ಗೊತ್ತಾಗ್ತಿಲ್ಲ ನನಗೆ. ಇವತ್ತು ನಾವು ವರ್ಕ್ ಆಗಬೇಕಿತ್ತು. ನಾನು ಆ ಲೇಡಿ ಜೊತೆ ಹೋಗಿ ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ನೋ ಅಷ್ಟೇ ಆನ್ಸರ್. ಯಾವಾಗ ಓಕೆ ಎಸ್ ಮಾಡ್ತೀನಿ, ಈ ಸಲ ಬಂದಿದ್ದೀರಲ್ಲಿ ಮಾಡ್ತೀನಿ, ಆ ಥರ ಎಲ್ಲ. ಸೊ ಇದು ಯಾಕೆ ಈ ಥರ ಪಾರ್ಶಿಯಾಲಿಟಿ ಅಂತಲೇ ಗೊತ್ತಾಗ್ತಿಲ್ಲ. ಈ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಏನಕ್ಕೆ ಈ ಥರ ಪಾರ್ಶಿಯಾಲಿಟಿ ಅಂತಲೇ ಗೊತ್ತಾಗ್ತಿಲ್ಲ. ನಂಗಂತೂ ನಿಜವಾಗ್ಲೂ ಸಾಕಾಗಿ ಹೋಗ್ಬಿಟ್ಟಿದೆ. ಒಂದು ವರ್ಕ್ ಆಗಬೇಕಂದ್ರೆ ಲೈಫೇ ಇಷ್ಟು. ಒಂದು ವರ್ಕ್ ಆಗಬೇಕಂದ್ರೆ ನಾಯಿಗಿಂತ ನಾಯಿ ಥರ ಅಲಿಬೇಕು. ಎಷ್ಟು ಕಷ್ಟ ಗೊತ್ತಾ. ಏನು ಮಾಡೋದು, ಬೇರೆ ಆಪ್ಷನ್ನೇ ಇಲ್ಲ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ನೋಡಿದ್ರೆ ಅಲ್ಲಿ ಕೆಲವೊಬ್ಬರು ಕಮೆಂಟ್ಸ್ ನೋಡಬೇಕು. ಒಬ್ಬೊಬ್ಬರು ಕಮೆಂಟ್ಸ್ ನೋಡೋ ಹರ್ಟ್ ಆಗಿಬಿಡುತ್ತೆ, ಒಬ್ಬೊಬ್ಬರು ಮೆಸೇಜ್ ನೋಡುವಾಗ ಹರ್ಟ್ ಆಗಿಬಿಡುತ್ತೆ. ಸುಮ್ಮನೆ ಅದು ಕೂಡ ಕ್ಲೋಸ್ ಮಾಡಿ ಸುಮ್ಮನೆ ಆಗಿಬಿಡ್ತೀನಿ. ಸೊ ಅವಾಗ ರಿಲ್ಯಾಕ್ಸ್ ಆಗಬೇಕಂದ್ರೆ ಈ ಥರ ಹೊರಗಡೆ ಚೆನ್ನಾಗಿ ಗಾಳಿ ಬರ್ತಿದೆ ನೋಡಿ. ಹೆವಿ ಚಳಿ ಇದೆ. ನಾನು ಮುನ್ನೆಯಿಂದ ಹೇಳ್ತಿದ್ದೀನಿ ಎಲ್ಲ ವೀಡಿಯೋಸಲ್ಲಿ, ಸಖತ್ ಚಳಿ ಇದೆ ಬ್ಯಾಂಗ್ಳೂರಲ್ಲಿ ಈ ಟೈಮಲ್ಲಿ ಹೆವಿ ಮಳೆ ಅಂದರೆ ಹೆವಿ ಮಳೆ. ಬ್ಯಾಂಗ್ಳೂರಲ್ಲಿ ಮಂಗಳೂರಲ್ಲಿ ತುಂಬ ಮಳೆ ಬರ್ತಿದೆ ಅಂತೆ. ನಂಗೆ ಅಂದರು. ಅಂದರೆ ನಮ್ಮ ರಿಲೇಟಿವ್ಸ್ ಎಲ್ಲ ಅಲ್ಲೇ ಇರೋದಲ್ವ. ನಾವು ಸ್ಟಾರ್ಟಿಂಗಲ್ಲೇ ಇದ್ದಿದ್ದಲ್ವ, ಕಾಲ್ ಮಾಡಿ ಕೇಳ್ತಿದ್ದೆ. ಎಲ್ಲ ಫ್ರೆಂಡ್ಸ್ ಹೇಳ್ತಾರೆ ಮೆಸೇಜಲ್ಲೆಲ್ಲ ಹೆವಿ ಮಳೆ ಹಂಗಿಂಗಂತ. ಬಟ್ ಇಲ್ಲಿ ಮಳೆನೇ ಇಲ್ಲ. ಏನು ಚಳಿ ಕುತ್ಕೊಳ್ಳೋಕ್ಕಾಗ್ತಿಲ್ಲ. ನಂಗೆ ಬೇರೆ ಇವತ್ತು ಹೆವಿ ಟೆನ್ಷನ್. ನಾನೊಂಥರ ಈ ಟಿಶ್ಯೂ ಪೇಪರ್ ಹುಚ್ಚಿ ಅಂತ ಹೇಳ್ಬೋದು. ನನ್ನ ಕೈಯಲ್ಲಿ ಟಿಶ್ಯೂ ಪೇಪರ್ ಇರಲೇಬೇಕು. ಮ್ಯಾಂಗ್ಳೂರಲ್ಲಿ ಟಿಶ್ಯೂ ಪೇಪರನ್ನು ಅಷ್ಟು ಯೂಸ್ ಮಾಡ್ತಿರಲಿಲ್ಲ, ಟವಲ್ ಯೂಸ್ ಮಾಡ್ತಿದ್ದೆ. ಬಟ್ ಬ್ಯಾಂಗ್ಳೂರಿಗೆ ಬಂದಾದ ಮೇಲೆ ಟಿಶ್ಯೂ ಪೇಪರ್ ಕೈಯಲ್ಲಿ ಇಟ್ಕೋಬೇಕು. ನನಗೇನು ಗೊತ್ತಾ, ಇವಾಗ ಕ್ಯಾಂಟೀನ್ಗೆಲ್ಲ ಹೋಗ್ತೀನಲ್ವ, ಕೋರ್ಟಲ್ಲಿ ಇರಲಿ ಹೊರಗಡೆ ಎಲ್ಲಾದರೂ ಕ್ಯಾಂಟೀನ್ಗೆ ಹೋಗ್ತೀನಲ್ವ, ಆವಾಗ ನಾನು ಅಲ್ಲಿ ಟಿಶ್ಯೂ ಪೇಪರ್ ಕೊಟ್ಟಿರ್ತಾರಲ್ವ, ಎಲ್ಲ ಎತ್ಕೊಂಡು ಬಂದುಬಿಡ್ತೀನಿ ಮನೆಗೆ. ಸುಮ್ಮನೆ ಅವ್ರಿಗೆ ಗೊತ್ತಾಗಬಾರ್ದಂತ ಎಲ್ಲ ಎತ್ಕೊಂಡು ಬಂದುಬಿಡ್ತೀನಿ. ಅಂದರೆ ಟಿಶ್ಯೂ ಪೇಪರ್ ಜಾಸ್ತಿ ನಾನು ಯೂಸ್ ಮಾಡ್ತೀನಿ. ನನ್ನ ಕೈಯಲ್ಲಿ ಇರಲೇಬೇಕು, ಅದು ಅಭ್ಯಾಸ ಆಗಿಬಿಟ್ಟಿದೆ.
ಸೊ ಟಿಶ್ಯೂ ಪೇಪರ್ ಕೈಯಲ್ಲಿ ಕೊಟ್ಟಾಗ ತುಂಬ ಖುಷಿಯಾಗಿಬಿಡುತ್ತೆ. ಇವಾಗ ಕೋರ್ಟಲ್ಲಿ ಕ್ಯಾಂಟೀನ್ಗೆ ಹೋದಾಗಲೂ ಅಲ್ಲಿ ಟಿಶ್ಯೂ ಪೇಪರ್ ಎಲ್ಲಿ ಇಟ್ಟಿರ್ತಾರೆ ನೋಡಿ, ಅಲ್ಲೇ ಕೂತ್ಕೊಂಡು ನಾನು ಊಟ ಮಾಡ್ತೀನಿ. ಟಿಶ್ಯೂ ಪೇಪರ್ ಎತ್ತಿ 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 ಯೂಸ್ ಮಾಡ್ತೀನಿ. ಸೊ ಹಂಗೆ ಮಾಡಬಾರ್ದು, ಬಟ್ ನಂಗೆ ಟಿಶ್ಯೂ ಪೇಪರ್ ಅಂದರೆ ಒಂದು ಕ್ರೇಝು. ಟಿಶ್ಯೂ ಪೇಪರ್ ಯೂಸ್ ಮಾಡ್ತೀನಿ, ಅಂದರೆ ಫ್ರೀಯಾಗಿ ಸಿಗುತ್ತಲ್ವ ಕ್ಯಾಂಟೀನಲ್ಲೆಲ್ಲ, ತುಂಬ ಯೂಸ್ ಮಾಡ್ತೀನಿ. ಮತ್ತು ಇನ್ ಕೇಸ್ ನಂಗೆ ಏನಾದರೂ ಬೇಕಂದರೆ ಪಾಕೆಟಲ್ಲಿ ಇಟ್ಕೊತೀನಿ. ನಾನು ಹೇಳಿದ್ದೆ ಆಲ್ರೆಡಿ ಒಂದು ಇನ್ಸಿಡೆಂಟ್ ಅಂತ ಆಗಿತ್ತಂತ ಇವತ್ತು. ನಾನು ಅದೇ ಹೇಳಿದ್ನಲ್ವ, ಅದು ಏನಕ್ಕೆ ಪಾರ್ಶಿಯಾಲಿಟಿ ಮಾಡ್ತಾರೆ ಅಂತ ಗೊತ್ತಿಲ್ವ, ಲೇಡೀಸ್ ಜೆಂಟ್ಸ್ ಅಂತ. ಲೇಡೀಸ್ಗೆ ಹೆಲ್ಪ್ ಮಾಡಲ್ಲ, ಜೆಂಟ್ಸಿಗೆ ಹೆಲ್ಪ್ ಮಾಡಲ್ಲ. ಅದು ಏನಕ್ಕೆ ಆ ಥರ ಪಾರ್ಶಿಯಾಲಿಟಿ? ಅದು ಬಿಟ್ಟು ಲೇಡೀಸ್ ಜೆಂಟ್ಸ್ಗೆ ಮಾಡ್ತಾರೆ, ಜೆಂಟ್ಸ್ ಲೇಡೀಸ್ಗೆ ಹೆಲ್ಪ್ ಮಾಡ್ತಾರೆ. ಆ ಥರ ಪಾರ್ಶಿಯಾಲಿಟಿ ಮಾಡಬೇಡಿ, ತುಂಬ ಕಷ್ಟ ಆಗುತ್ತೆ. ನಮ್ಮ ಒಂದು ವರ್ಕ್ ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಆಗಬೇಕಂದ್ರು. ನೋಡಿ ನಾನೊಂದು ಕೇಳಲ್ಲ, ಇದು ಜರಿ ತಾನೇ? ಇದು ಮರದಲ್ಲಿ ಆಗೋದಾ ಜರಿ ಅಂದರೆ ಇದು ಮರದಲ್ಲಿ ಆಗೋದಾ ಜರಿ? ನಂಗೆ ಗೊತ್ತಿಲ್ಲ. ಸೊ ಇದೇನಕ್ಕೆ ರೆಡ್ ಕಲರಲ್ಲಿರುತ್ತೆ? ಜೋಕರ್ ಫೇಸ್ ಇರುತ್ತಲ್ವ, ಜೋಕರ್ ಮೂಗು. ಸೊ ಅದರ ಥರ ರೆಡ್ ಕಲರಲ್ಲಿ ಇದೆ, ಅಂದರೆ ಬಕ್ರ ಮಾಡೋ ಥರ. ಬಟ್ ನೋಡುವ, ನಂಗೆ ಗೊತ್ತಿಲ್ಲ. ನಮ್ಮ ಅಮ್ಮ ತಂದಿರೋದು ಟೇಸ್ಟ್ ಹೆಂಗಿದೆ ಅಂತ. ಚೆನ್ನಾಗೇ ಇಲ್ಲ, ಯಾಮರ್ಸ್ಬಿಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಯಾಮರ್ಸ್ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಇದೆ ಅಲ್ಲ ವೈಟ್ ಕಲರು, ಸ್ವಲ್ಪ ಲೈಟಾಗಿ ಚಾಕ್ಲೇಟ್ ಅಪ್ಲೈ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಅಷ್ಟೇನು ಚೆನ್ನಾಗೇ ಇಲ್ಲ ನೋಡಿ. ಸುಮ್ಮನೆ ಹೆಂಗೆ ಬಿಸ್ನೆಸ್ ಮಾಡ್ತಾರಂದರೆ, ಈ ಬಿಸ್ನೆಸ್ ಮೈಂಡ್ ಇರುತ್ತಲ್ವ ಒಬ್ಬೊಬ್ರದ್ದು. ನಾನು ಬಿಫೋರ್ ವೀಡಿಯೋದಲ್ಲಿ ಹೇಳಿದ್ದೆ, ಮೆಜೆಸ್ಟಿಕಲ್ಲಿ ಒಂದು ಪೀಸು ಮ್ಯಾಂಗೋ ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ. ಅಂದರೆ ಫಸ್ಟ್ ಟೈಮ್ ನಾನು ಆ ಥರ ಮ್ಯಾಂಗೋ ಅಂದರೆ ಒಂದು ಮ್ಯಾಂಗೋವನ್ನು ಕಟ್ ಮಾಡಿಬಿಟ್ಟು ಸ್ಲೈಸ್ ಮಾಡಿ ಅದಕ್ಕೆ ಸಾಲ್ಟ್ ಮತ್ತು ಪೆಪ್ಪರು, ರೆಡ್ ಚಿಲ್ಲಿ ಪೌಡ್ರ್ ಏನೋ ಕೊಟ್ಟಿದ್ರು. ಒಂದು ಪೀಸಿಗೆ 20 ರೂಪೀಸ್ ಅಂತ ಹೇಳಿದ್ನಲ್ವ, ಅದೇ ನಮ್ಮಮ್ಮ ನಾನು ಹೇಳಿದ್ದಕ್ಕೆ ನೆಕ್ಸ್ಟ್ ಡೇ ನಂಗೆ ಮ್ಯಾಂಗೋ ತಂದು ಕೊಟ್ಟರು. ಆ ಥರದ್ದು ಅಂದರೆ ಜಸ್ಟ್ ಒಂದು ಮ್ಯಾಂಗೋಗೆ 20 ರೂಪೀಸ್ ಅಂತ ಹೇಳಿದ್ದೆ, ಅಲ್ಲಿ ಒಂದು ಪೀಸಿಗೆ 20 ರೂಪೀಸ್ ಅಂತ ಹೇಳಿದ್ದೆ. ಸೊ ಆ ಥರ ಬಿಸ್ನೆಸ್ ಮೈಂಡ್, ಒಂದು ಮ್ಯಾಂಗೋನ ಇಟ್ಕೊಂಡು ಯಾವ ಥರ ಬಿಸ್ನೆಸ್ ಮಾಡ್ತಾರೆ. ಎಲ್ಲ ಬಿಸ್ನೆಸ್ ಮೈಂಡ್ ಎಲ್ರಿಗೂ ಇರುತ್ತಲ್ವ, ನಾನು ಇಂಪ್ರೂವ್ ಆಗಬೇಕು, ನಾನು ಅರ್ನ್ ಮಾಡಬೇಕು, ನಾನು ಇನ್ಕಮ್ ಮಾಡಬೇಕು, ನಾನು ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂತ. ಸೊ ಹಂಗಂಗೆ ಅವ್ರಿಗೆ ಇರಲಿ ಬಿಡಿ, ಏನಾದರೂ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ಅವರು ಕಷ್ಟಪಡ್ತಿದ್ದಾರಲ್ವ, ಸೊ ಅದಕ್ಕೋಸ್ಕರ ಸಪೋರ್ಟ್ ಮಾಡಲೇಬೇಕು ಎಲ್ರಿಗೂ. ಇದು ನೋಡಿ, ಇಲ್ಲಿ ಏನಿಲ್ಲ, ಜಸ್ಟ್ ಕ್ರೀಮ್ ಹಾಕ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ಕೇಕ್ ಅಂತ, ಕೇಕ್ ಥರನೇ ಇಲ್ಲ. ಬನ್ ಇರುತ್ತಲ್ವ, ಬ್ರೆಡ್ ಇರುತ್ತಲ್ವ, ಬ್ರೆಡ್ಡಿಗೆ ಮೇಲೆ ಚಾಕ್ಲೇಟ್ ಅಪ್ಲೈ ಮಾಡ್ದಂಗಿದೆ. ಸುಮ್ಮನೆ ಆಮರ್ಸ್ಬಿಟ್ಟಿದ್ದಾರೆ, ಸುಮ್ಮನೆ ಚೆನ್ನಾಗೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ಬನ್ ತಿಂದ ಬ್ರೆಡ್ಡು ಕೇಕ್ ಅಂದರೆ ಎಷ್ಟು ಸ್ಮೂತಾಗಿರುತ್ತಲ್ವ, ಆ ಥರನೂ ಇಲ್ಲ ಇದು. ಚೆನ್ನಾಗಿ ಇನ್ನೊಂದು ಹೇಳ್ಬೇಕಂದ್ರೆ, ಬಿಸ್ನೆಸ್ ಮೈಂಡ್ ಹೆಂಗಿರುತ್ತಂದರೆ, ಅವ್ರಿಗೆ ಅಂದರೆ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಈ 1 ಇಯರಲ್ಲಿ ಸೆಟಲ್ ಆಗಬೇಕು, 2 ಇಯರಲ್ಲಿ ಸೆಟಲ್ ಆಗಬೇಕು ಅಂದ್ಕೊಂಡು. ಸೊ ಅದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಸೊ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕಷ್ಟಪಡ್ತಿದ್ದಾರೆ, ಸಖತ್ ಕಷ್ಟಪಡ್ತಿದ್ದಾರೆ. ಆ್ಯಕ್ಚುಲಿ ಊರಿಂದ ಬರೋ ಮಕ್ಕಳು ಎಲ್ಲರೂ ಇದ್ದಾರಲ್ವ, ಹುಡುಗಿರಾಗಲಿ ಹುಡುಗರಲ್ಲಿ, ಅಂದರೆ ವಿಲೇಜಿಂದ ಬರೋರು ಎಲ್ಲ, ಅಂದರೆ ತಮಿಳ್ನಾಡಿಂದ ಆಗ್ಬೋದು, ಎಲ್ಲ ಕಡೆಯಿಂದ ಎಲ್ಲ ಬಂದಿರ್ತಾರೆ ವರ್ಕ್ ಮಾಡೋಕ್ಕೆ. ತುಂಬ ಅಂದರೆ ತುಂಬ ಕಷ್ಟಪಡ್ತಾರೆ ಇಲ್ಲಿ. ನಾನು ನೋಡಿದ್ದೀನಿ ತುಂಬ. ಅಂದರೆ ನಾನು ವರ್ಕ್ ಮಾಡೋಕ್ಕೆ ಬಂದಿರೋದು, ನಾನು ಕಷ್ಟಪಡೋಕ್ಕೆ ಬಂದಿರೋದು. ನಾನೇನು ಸೆಪ್ರೇಟ್ ಏನು ಅಂತಲ್ಲ, ನಾನೇನು ರಿಚ್ ಫ್ಯಾಮಿಲಿಯಿಂದ ಏನು ಬಂದಿರೋದೇನಲ್ಲ, ನಾನು ಕಷ್ಟಪಡೋಕ್ಕೆ ಬಂದಿರೋದು. ಕಷ್ಟಪಡ್ತಿದ್ದೀನಿ. ಇವಾಗಿನ ಸ್ಟೇಜು ತುಂಬ ಕಷ್ಟ ಇದೆ. ಸ್ಟಿಲ್ ಓಕೆ, ಕಷ್ಟಪಡ್ತೀನಿ. ಇದಾಯಿತು 1 ಇಯರ್ ಆಯಿತು ನಾನು ಬ್ಯಾಂಗ್ಳೂರಿಗೆ ಬಂದು. ನಾನು ಏನು ಇಂಪ್ರೂವ್ ಆಗಿಲ್ಲ. ಅಂದರೆ ಇವಾಗಷ್ಟೇ ಏನಾದರೂ ಒಂದು ಮಾಡ್ಕೊತಿದ್ದೀನಿ. ಎಲ್ಲರೂ ಹಂಗೇನೆ, ಎಲ್ಲ ಹುಡುಗರಾಗಲಿ ಹುಡುಗಿರಾಗಲಿ ಎಲ್ಲರೂ ಕಷ್ಟಪಡೋಕ್ಕೆ ಬರ್ತಾರೆ ಬ್ಯಾಂಗ್ಳೂರಿಗೆ. ಅವ್ರಿಗೂ ಒಂದು ಗೋಲ್ ಇಟ್ಕೊಂಡಿರ್ತಾರೆ. ಸೊ ಅದು ಮಾಡಬೇಕು ಅಂತ ಬರ್ತಾರೆ. ಬಟ್ ಏನು ಗೊತ್ತಾ, ನಾನೊಂದು ಹೇಳ, ನಂಗೊಂದು ಡಿಫ್ರೆನ್ಸು. ನಾವು ವಿಲೇಜಿಂದ ಫಾರಿನ್ಗೆ ಹೋದರೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಅದೇ ವಿಲೇಜಿಂದ ಈ ಥರ ಬ್ಯಾಂಗ್ಳೂರು ಸಿಟಿ ಎಲ್ಲ ಬರ್ತೀವಲ್ವ, ಆವಾಗ ರೆಸ್ಪೆಕ್ಟೇ ಕೊಡಲ್ಲ. ಏನು ಅಂದ್ಕೊತಾರೆ ಗೊತ್ತಾ, ಬ್ಯಾಂಗ್ಳೂರು ಅಂತೆ ಲೈಕ್
ಹುಡುಗಿರ್ಗಂದ್ರೆ ಹಿಂಗೆ ಹೇಳ್ತಾರೆ, ಯಾರ ಜೊತೆ ಹೋಗ್ತಿದ್ದಾಳೋ, ಏನು ಮಾಡ್ತಿದ್ದಾಳೋ, ಏನು ಕೆಲಸ ಮಾಡ್ತಿದ್ದಾಳೋ, ಹಂಗೆ ಅರ್ನಿಂಗ್ ಮಾಡ್ತಾಳೆ, ಹಿಂಗೆ ಅರ್ನಿಂಗ್ ಮಾಡ್ತಾಳೆ ಅಂತ. ಅದೇ ಹುಡುಗರು ಫಾರಿನ್ಗೆ ಹೋದರೆ ಮಾತ್ರ ರೆಸ್ಪೆಕ್ಟ್ ಕೊಡೋದು. ಅಂದರೆ ಹುಡುಗಿರಾಗಲಿ ಹುಡುಗರಾಗಲಿ ಫಾರಿನ್ಗೆ ಹೋದರೆ ಮಾತ್ರ ರೆಸ್ಪೆಕ್ಟ್ ಕೊಡೋದು. ಅದಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ಕಷ್ಟಪಟ್ಟು ಕೆಲಸ ಮಾಡಿ ಅವ್ರಿಗೆ ಇನ್ಕಮ್ ಬರ್ತಿರೋದು, ಇದರಲ್ಲಿ ಏನು ಫ್ರಾಡ್ ಕೆಲಸ ಮಾಡ್ತಿಲ್ಲ. ಬಟ್ ಬ್ಯಾಂಗ್ಳೂರಲ್ಲಿದ್ದರೆ ಫ್ರಾಡ್ ಕೆಲಸ ಮಾಡ್ತಿದ್ದಾರೆ ಹಂಗೆ ಹಿಂಗೆ ಅಂತಂತಾರೆ. ನಾನೊಂಥರ ಡಿಫ್ರೆಂಟ್ ಪರ್ಸ್ನಾಲಿಟಿ ಅಂತ ಹೇಳೋಕ್ಕಾಗಲ್ಲ. ನನಗೂ ಏನಾದರೂ ಅಚೀವ್ ಮಾಡಬೇಕಂತ ಇದೆ. ಬಟ್ ಸ್ವಲ್ಪ ಭಯ ಸ್ಟಾರ್ಟಿಂಗಲ್ಲಿ. ಅದೇ ಇವಾಗ ಹೇಳಿದ್ನಲ್ವ, ಬ್ಯಾಂಗ್ಳೂರಿಗೆ ಬಂದರೆ ಏನೋ ಫ್ರಾಡ್ ಕೆಲಸ ಮಾಡಿ ಹಂಗೆ ಇನ್ಕಮ್ ಅರ್ನ್ ಮಾಡೋದಂತ ಅಂತಾರೆ. ಅದೇ ಫಾರಿನ್ಗೆ ಹೋದರೆ ನಿಜವಾಗ್ಲೂ ಇವರು ಕಷ್ಟಪಟ್ಟು ದುಡ್ಡು ಮಾಡ್ತಿದ್ದಾರೆ ಅನ್ಸುತ್ತೆ ಅಂತ ಹೇಳ್ತಾರೆ. ಸೊ ಎಷ್ಟೆಲ್ಲ ಡಿಫ್ರೆನ್ಸ್ ಇದೆ, ಎಷ್ಟೆಲ್ಲ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಬಟ್ ನಾನು ಮತ್ತು ಇಲ್ಲಿ ಆರಾಮ್ಸೆ ಕೇಕ್ ತಿನ್ಕೊಂಡು ಕೂತಿದ್ದೀನಿ. ಕೇಕ್ ತಿನ್ನೋಕ್ಕೂ ಏನೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿಲ್ಲ, ತುಂಬ ದಪ್ಪ ಇದೆ ಅದು. ಅಂದರೆ ಬ್ರೆಡ್ ಇದು ನಂಗೆ ನಿಜವಾಗ್ಲೂ ಫೇಕ್ ಅಂತಲೇ ಅನ್ನಿಸ್ತಿಲ್ಲ. ಹೆಂಗೆ ಚೀಟ್ ಮಾಡ್ತಾರಲ್ವ ಶಾಪ್ ಅವ್ರು, ಹಿಂಗೆ ಮಾಡಬಾರ್ದು. ತುಂಬ ಇಷ್ಟಪಟ್ಟು ತೊಗೊಂಡಿರ್ತೀವಿ, ಅವಾಗ ಮೋಸ ಮಾಡ್ಬಾರ್ದು. ನಂಗೆ ಕೇಕ್ ಅಂದರೆ ತುಂಬ ಇಷ್ಟ, ತಿಂತೀನಿ. ಅದಕ್ಕೆ ನಾವು ಅಮ್ಮ ತೊಗೊಂಡು ಬಂದರು. ಇವ್ರು ನೋಡಿ ಏನು ಫ್ರಾಡ್ ಕೆಲಸ ಮಾಡಿದ್ದಾರೆ ಅಂತ. ಬ್ರೆಡ್ಡಿಗೆ ಚಾಕ್ಲೇಟ್ ಹಾಕಿ ಇಟ್ಟಿದ್ದಾರೆ ಕೇಕ್ ಥರ ಅಂತ. ಆ ಥರ ಎಲ್ಲ ಮಾಡಬಾರ್ದಲ್ಲ, ಸುಮ್ಮನೆ ಹರ್ಟ್ ಆಗುತ್ತೆ. ಅವ್ರ ಬಿಸ್ನೆಸ್ ಮೈಂಡು ಅರ್ನ್ ಮಾಡಬೇಕು ಹಂಗೆ ಹಿಂಗೆ ಅಂತ ಮಾಡಿದ್ರೆ, ಇಲ್ಲಿ ನೋಡಿ ಬ್ರೆಡ್ಡಿಗೆ ಏನೋ ಚಾಕ್ಲೇಟ್ ಮಿಕ್ಸ್ ಮಾಡ್ದಂಗಿದೆ ನೋಡಿ. ನೀವು ನೋಡಿ ಬೇಕಂದ್ರೆ ನೋಡಿ, ಹೆವಿ ಬ್ರೆಡ್ಡು ಇದು, ಸಾರಿ ಹೆವಿ ಬ್ರೆಡ್ಡು ಇದು ನೋಡಿ, ಕಾಣಿಸ್ತಿದೆಯಾ? ಹೆವಿ ಬ್ರೆಡ್ಡು ನೋಡಿ, ಹಿಂಗೆ ತುಂಬ ತಿಕ್ಕಾಗಿದೆ. ಇದು ಸಾಫ್ಟೇ ಇಲ್ಲ. ಆ್ಯಕ್ಚುಲಿ ಕೇಕ್ ತಿಂದರೆ ತುಂಬ ಸಾಫ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ ಇದು ಸಾಫ್ಟೇ ಇಲ್ಲ. ಬೇರೆ ಆಪ್ಷನ್ ಇಲ್ಲ. ಇವಾಗ ತಿಂದಿಲ್ಲ ಅಂದರೆ ಕೊಟ್ಟಿರೋದು ನಾಳೆಯಿಂದ ಏನು ಸಿಗಲ್ಲ. ಸೊ ಮುಚ್ಕೊಂಡು ತಿನ್ನೋದೇ ಒಳ್ಳೆಯದು ಅಷ್ಟೇ. ಇವಾಗ ವೇಸ್ಟ್ ಮಾಡಿದರೆ ನಾಳೆ ತಿನ್ನೋಕೆ ಏನು ಕೊಡಲ್ಲ. ಸೊ ಕೊಟ್ಟಿರೋದು ಚೆನ್ನಾಗಿದೆ ಚೆನ್ನಾಗಿಲ್ವೋ ಗೊತ್ತಿಲ್ಲ, ಬಟ್ ಆರಾಮ್ಸೆ ತಿನ್ಕೊಂಡು ಹ್ಯಾಪಿಯಾಗಿರ್ಬೇಕು ಅಷ್ಟೇ ಜೀವನ ಅಷ್ಟೇ. ಒಂಥರ ನೋಡಿ, ಈ ಟೈಮಲ್ಲಿ ಹಿಂದ್ಗಡೆ ಸಖತ್ ಮೂನ್ ಬರುತ್ತೆ. ಬಟ್ ಇವತ್ತು ಬಂದಿಲ್ಲ. ನಾನು ಸರ್ಚ್ ಮಾಡ್ತಿದ್ದೀನಿ, ಬಂದಿಲ್ಲ. ಈ ಟೈಮ್ಗೆ ಬರುತ್ತೆ ಮೂನು. ನಾನು ಇಲ್ಲಿ ವಿಡಿಯೋ ಮಾಡಿದ್ರೆ ಹಿಂಗೆ ಹಿಂದ್ಗಡೆ ಮೂನ್ ಕಾಣಿಸುತ್ತೆ. ಇವತ್ತು ಮೀಶೋದಲ್ಲಿ ಒಂದು ಆರ್ಡರ್ ಮಾಡಿದ್ದೆ, ದರಿದ್ರೆ ನನ್ನ ಮಕ್ಕಳು ಚೆನ್ನಾಗೇ ಕೊಟ್ಟಿಲ್ಲ, ಬೇಜಾರಾಗೋಯ್ತು. ಸುಮ್ಮನೆ ರಿಟರ್ನ್ ಹಾಕಿದ್ರು ಮತ್ತೆ ಬೇಜಾರಾಗುತ್ತೆ. ಇನ್ನೂ ಎಷ್ಟು ದಿನ ಆಗುತ್ತೆ ವೆಯ್ಟ್ ಮಾಡೋಕ್ಕಂತ. ಅಂದರೆ ಫೋನ್ ಸ್ಟ್ಯಾಂಡ್ ತೊಗೊಂಡಿದ್ದೆ ಮೀಶೋದಲ್ಲಿ, ಡಬ್ಬ ನನ್ನ ಮಕ್ಕಳು ಚೆನ್ನಾಗೇ ಕೊಟ್ಟಿಲ್ಲ, ಬೇಜಾರಾಗೋಯ್ತು. ಎಲ್ಲ ಬೆಂಡಾಗಿರೋದು ಕೊಟ್ಟಿದ್ದಾರೆ. ಅಥವಾ ಮೋಸ ಮಾಡಬೇಡ, ಏನಕ್ಕೆ ಮಾಡ್ತೀರಾ? ನಾವು ದುಡ್ಡು ಕೊಡೋದೇನು ಕಷ್ಟ? ಸುಮ್ಮನೆ ಮೋಸ ಮಾಡ್ತೀವಿ ದುಡ್ಡು ಕೊಡೋದ್ರಲ್ಲಿ. ದುಡ್ಡು ಚೆನ್ನಾಗಿ ಇಸ್ಕೊಂಡು ಆ ಥರ ಎಲ್ಲ ಮಾಡಬಾರ್ದಲ್ವಾ? ತುಂಬ ಬೇಜಾರಾಗೋದು. ಇವತ್ತು ನಂಗೆ ತಲೆನೇ ಹೆವಿ ಸಿಡಿತಿದೆ, ತುಂಬ ಟೆನ್ಷನು. ನಂಗೆ ವರ್ಕಿಗೆ ಹೋಗೋಕ್ಕೆ ಮನಸ್ಸಿಲ್ಲ, ಅಷ್ಟು ಟೆನ್ಷನು. ಸುಮ್ಮನೆ ಕಷ್ಟ ಆಗುತ್ತೆ, ಸುಮ್ಮನೆ ಬೇಜಾರಾಗುತ್ತೆ. ಎಷ್ಟು ಕಷ್ಟಪಡಬೇಕು ಜೀವನದಲ್ಲಿ. ಆ್ಯಕ್ಚುಲಿ ಇನ್ನೊಂದು ನಂಗೆ ಟೆನ್ಷನು, ನನ್ನ ಫ್ರೆಂಡ್ ಬೇರೆ ಬಿಟ್ಟು ಹೋಗ್ತಿದ್ದಾರೆ. ಇನ್ನವ್ರು ಯಾವ್ದು ಬರ್ತಾರಂತ ಗೊತ್ತಿಲ್ಲ. ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ. ನಾನು ಅವ್ರನ್ನ ತುಂಬ ಮಿಸ್ ಮಾಡ್ತಿದ್ದೀನಿ. ಕೋರ್ಟಿಗೆ ಬರ್ತಿದ್ರು. ಆ್ಯಕ್ಚುಲಿ ನಾನು ರೀಸೆಂಟಾಗಿ ಅವ್ರ ಜೊತೆ ಫ್ರೆಂಡ್ ಆಗಿರೋದು. ನಾನು ಯಾರನ್ನೂ ಫ್ರೆಂಡ್ ಮಾಡ್ಕೊಳ್ಳಲ್ಲ. ಅವರು ನನ್ನ ಥರನೇ, ನನ್ನ ಸೇಮ್ ರಾಶಿ, ನನ್ನ ಅದೇ ರಾಶಿ, ಆ ಥರ ನನ್ನ ಥರನೇ ಅವರು. ಯಾರ ಜೊತೆ ಕ್ಲೋಸ್ ಆಗೋಕ್ಕೆ ಹೋಗಲ್ಲ, ಯಾರ ಜೊತೆನೂ ಮಾತಾಡಲ್ಲ, ಆ ಥರನೇ. ಅವ್ರಿಗೆ ಇವಾಗ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಊರಿಗೆ ಹೋಗ್ತಿದ್ದಾರೆ. ಇಲ್ಲಿ ಯಾವತ್ತು ಬರ್ತಾರೆ ಏನೋ ಗೊತ್ತಿಲ್ಲ. ಇವಾಗಿಂದ ನಾಳೆಯಿಂದ ನಂಗೆ ಕೋರ್ಟಲ್ಲೂ ಮಾತಾಡೋಕ್ಕೆ ಬೆಸ್ಟ್ ಅಂತ ಯಾರೂ ಇಲ್ಲ. ಬೆಸ್ಟ್ ಫ್ರೆಂಡ್ ಅಂತ ನಾನು ಯಾರೂ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ಕ್ಲೋಸ್ ಅವ್ರ ಜೊತೆ ಮಾತ್ರ ಇದ್ದೆ. ಅವರು ನಾಳೆ ಊರಿಗೆ ಹೋಗ್ತಿದ್ದೆ. ಇವತ್ತು ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಊರಿಗೆ ಹೋಗ್ತಿದ್ದಾರೆ. ಇನ್ನು ಯಾವಾಗ ಬರ್ತಾರೆ ಅಂತ ಕನ್ಫರ್ಮ್ ಗೊತ್ತಿಲ್ಲ. ಸೊ ನಾಳೆಯಿಂದ ನಾನು ಒಬ್ಬಳೇ ಇರಬೇಕು. ತುಂಬ ಬೋರಾಗಿಬಿಡುತ್ತೆ, ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಸೊ ಗೊತ್ತಿಲ್ಲ ಅಷ್ಟೇ. ಸೊ ನಂಗೆ ತುಂಬ ಬೇಜಾರಾಗ್ತಿದೆ. ನನ್ನ ಫ್ರೆಂಡು ಹೋಗ್ತಿದ್ದಾರೆ, ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ. ನಾನು ಏನು ಮಾಡಲಿ ಕೋರ್ಟಲ್ಲಿ? ನನಗೇನು ಮಾಡಲಿ? ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿಲ್ಲ ನಾನು. ಮಾಡ್ಕೊಳ್ಳೋಕ್ಕೆ ಒಂಥರ ಆಗುತ್ತೆ. ಯಾರ ಜೊತೆ ಜಾಸ್ತಿ ಫ್ರೆಂಡ್ಶಿಪ್ ಮಾಡ್ಕೊಬಾರ್ದು. ಯಾರೂ ಕರೆಕ್ಟಾಗಿರೋರಿಲ್ಲ. ಎಲ್ಲರೂ ಹೆಂಗೆ ಗೊತ್ತಾ, ಇವಾಗ ನನ್ನ ಜೊತೆ ಚೆನ್ನಾಗಿರ್ತಾರೆ, ಆ ಕಡೆಯಿಂದ ನಿಮ್ಮ ಜೊತೆನೂ ಚೆನ್ನಾಗಿರ್ತಾರೆ. ನನ್ನ ಬಗ್ಗೆ ನಿಮ್ಮ ಹತ್ರ ಹೇಳ್ತಾರೆ, ನಿಮ್ಮ ಬಗ್ಗೆ ನನ್ನ ಹತ್ರ ಹೇಳ್ತಾರೆ.
ಅಷ್ಟೇ. ಸೊ ಅದು ನಂಗೆ ಇಷ್ಟ ಆಗಲ್ಲ. ನನ್ನ ಬಗ್ಗೆ ನಿಮ್ಮ ಹತ್ರ ಹೇಳೋದು, ನಿಮ್ಮ ಬಗ್ಗೆ ನನ್ನ ಹತ್ರ ಹೇಳೋದು, ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಅದೆಲ್ಲ ನಂಗೆ ಸೆಟ್ ಆಗಲ್ಲ. ಅದಕ್ಕೆ ನಾನು ಫ್ರೆಂಡ್ ಯಾರನ್ನೂ ಮಾಡ್ಕೊಳ್ಳಲ್ಲ. ಅಂದರೆ ನಾನು ಹೆಂಗಂದರೆ ಯಾರ ಜೊತೆ ಕ್ಲೋಸ್ ಆಗಲ್ಲ, ಯಾರ ಜೊತೆ ಮಾತಾಡೋಕ್ಕೆ ಹೋಗಲ್ಲ. ಆ ಥರ ನಾನೊಂದು ಡಿಫ್ರೆಂಟ್ ಪರ್ಸ್ನಾಲಿಟಿ. ಯಾರಿಗೂ ಹರ್ಟ್ ಮಾಡೋಕ್ಕೂ ಇಷ್ಟ ಆಗಲ್ಲ, ಯಾರ ಜೊತೆ ಮಾತಾಡೋಕ್ಕೂ ಇಷ್ಟ ಆಗಲ್ಲ, ಹರ್ಟ್ ಮಾಡೋಕ್ಕೂ ಇಷ್ಟ ಆಗಲ್ಲ, ಯಾರ ಜೊತೆನೂ ಯಾರಿಗೂ ತೊಂದರೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಹೋಗಲ್ಲ. ನಾನು ಇವಾಗ ಒಂದು ಫ್ರೆಂಡ್ ಇದ್ದಿರೋದು, ಅವರು ಹೆವಿ ಟ್ರಾವೆಲ್ ಮಾಡಬೇಕಿತ್ತು ಅವರ ಆಫೀಸಿಂದ PGಗೆ, ತುಂಬ ಡಿಸ್ಟೆನ್ಸು. ಸೊ ಅದಕ್ಕೆ ಅವರು ಹೋದರು. ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅವರಿಗೆ, ವೀಕ್ ಆಗಿಬಿಟ್ಟಿದ್ದಾರೆ, ರೆಸ್ಟ್ ಮಾಡೋಕ್ಕೆ ಹೇಳಿದಾರಂತೆ. ಸೊ ನಾಳೆಯಿಂದ ನನ್ನ ಫ್ರೆಂಡ್ಸ್ ಯಾರು ಇಲ್ಲ ಕೋರ್ಟಲ್ಲಿ, ಏನು ಮಾಡೋದು ಅಂತಲೇ ಗೊತ್ತಿಲ್ಲ. ಸೊ ನಂಗೆ ಬೇರೆ ಫ್ರೆಂಡ್ಸನ್ನು ಮಾಡ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಯಾರು ಬಂದು ಫ್ರೆಂಡು ಮಾಡ್ಕೊಳ್ಳೋಕೆ ಬಂದರೂ ನಾನು ಮಾಡ್ಕೊಳ್ಳಲ್ಲ ಅಂದರೆ ಹಾಯ್ ಬಾಯ್ ಮಾಡ್ತೀನಿ ಅಷ್ಟೇ. ಬಟ್ ನಾನು ತುಂಬ ಕ್ಲೋಸಾಗಿ ಹೋಗಲ್ಲ. ಬೆಸ್ಟ್ ಫ್ರೆಂಡ್ ಅಂತ ಯಾರನ್ನು ಮಾಡ್ಕೊಳ್ಳಲ್ಲ. ನಂಗೆ ಭಯ, ಯಾರನ್ನು ಬೆಸ್ಟ್ ಅಂತ ಮಾಡ್ಕೊಳ್ಳೋಕೆ ಇಷ್ಟನೇ ಇಲ್ಲ. ಸೊ ಇವತ್ತು ಹೆವಿ ಚಳಿ ಇದೆ ಈ ಕಡೆ. ಮಂಗಳೂರಲ್ಲಿ ಹೆವಿ ಬರ್ಸ ಅಂತೆ, ಮಳೆ ಅಂತೆ, ಹೆವಿ ಬರ್ಸ ಅಂತೆ. ಮಂಗಳೂರಲ್ಲಿ ನಾನ್ ಸ್ಟಾಪ್ ಮಳೆ ಅಂತಿದ್ದಾರೆ. ಓಕೆ ಗಾಯ್ಸ್, ಇಲ್ಲಿಗೆ ನನ್ನ ವೀಡಿಯೋ ಮುಗಿಸ್ತಿದ್ದೀನಿ. ಸೊ ನನ್ನ ವೀಡಿಯೋನೆಲ್ಲ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್.